ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿಕರಸ್ಥಿತಾಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರುಂ. ಪ್ರಾತಸ್ಮರಣೆ ಗುರುಗಳನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಂಬಿಕಾ ತಾಯಿಯನ್ನು ಸ್ಮರಿಸಿ ವಿಶ್ವಾರಾಧ್ಯ ಕ್ಷೇತ್ರದಲ್ಲಿ ನಡೆದು ಬಂದಂಥ ಅವರ ಶಿಷ್ಯರಲ್ಲಿ ಓರ್ವರಾದ ಶರಣ ಸಕ್ರಪ್ಪಗೌಡರ ಪುಣ್ಯಾರಾಧನೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಪೂಜೆ ಪುನಸ್ಕಾರಗಳು ನಂತರ ನಡೆಯುವಂತಹ ಧಾರ್ಮಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮಠದ ಕಿರಿಯ ಪೂಜ್ಯರಾದ ಶಿವಶೇಖರ ಸ್ವಾಮಿಗಳವರಿಗೂ ಮತ್ತು ಯಾದಗಿರಿ ಜಿಲ್ಲಾ ವಿಜಯವಾಣಿ ಪತ್ರಿಕೆಯ ಪ್ರಧಾನ ಯಾರದು ಶರಣು ಗಂಗೂರವರಿಗೂ ಮತ್ತು ಶರಣ ಸಕ್ರಪ್ಪಗೌಡ ಮೋಶೇಶ್ವರಿಗೂ ವಿಶ್ವಾರಾಧ್ಯ ಗಂಗಾಧರ ಸ್ವಾಮಿಗಳವರ ಶಿಷ್ಯರಲ್ಲಿ ಓರ್ವರಾದ ವೆಂಕಟಾಪುರದ 7 ಶರಣರ ಪುಣ್ಯಾಶ್ರಮದ ಜಾತ್ರೋತ್ಸವದ ನಿಮಿತ್ತವಾಗಿ ನಂತರ ನಡೆಯುವಂಥ ಗುರುವಿನ ನೈವೇದ್ಯ ಸಮರ್ಪಣಾ ಸಮಾರಂಭದಲ್ಲಿ ಆಗಮಿಸಿದಂಥ ವೆಂಕಟಾಪುರದ ಸದಭಕ್ತರಿಗೂ ಪಾಲ್ಗೊಂಡಂಥ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಹೋದವರೆಲ್ಲ ಗೌತಮ ಬುದ್ಧರಾಗುವುದಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರೆನಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥಣಿಯ ಶಿವಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರೇ, ಸ್ವತಂತ್ರ ಸಿದ್ದೇಶ್ವರ ನಿನ್ನ ಹೆಸರುಗಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ತತ್ವಕ್ಕೆ ಹೋಗಿ ನಿಂತಂಥವರು ವಿಶ್ವಾರಾಧ್ಯ. ಅಂತಹ ಪುಣ್ಯಾತ್ಮರ ಬದುಕಿನ ಒಂದು ಭಾಗವೇ ಆದಂಥ ದೇಹವೇ ದೇಗುಲ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಶಿರ ಹಣ್ಣಿನ ಕಳಸ ಆಗ್ತದ, ಪಿಂಡ ಗರ್ಭಗುಡಿ ಆಗ್ತದ, ಕಾಲುಗಳು ಪಾದಗಳಾಗ್ತವೆ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಸದ್ಗುರುನಾಥ, ನಿನಗೆ ನಾ ಏನಾದರೂ ಎಲ್ಲಾದರೂ ಹಂಚಿಗೋ, ನಿನ್ನ ಪಾದ ಬಂದಿದ್ದರೆ ಸಾಕು ಅನ್ನುವಂಥ ಮನೋಭಾವನಿಟ್ಟುಕೊಂಡು ವಿಶ್ವಾರಾಧ್ಯರಿಗಾಗಿ ಹಂಬಲಿಸಿ ವಿಶ್ವಾರಾಧ್ಯರನ್ನ ಬೆನ್ನು ಹತ್ತಿ ಅವರಿಗಾಗಿ ಕಾಡಿದಷ್ಟು ಕಾಡಿಸಿಕೊಂಡು ಕೊಟ್ಟಷ್ಟು ಕಷ್ಟವನ್ನು ಉಂಡು ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂಥ ಮಾತಿಗನುಗುಣವಾಗಿ ಆ ಪುಣ್ಯಾತ್ಮನನ್ನು ಈ ನಾಡಿಗೆ ಕರೆದುಕೊಂಡು ಬಂದಂಥ ಪುಣ್ಯಾತ್ಮ ಶರಣ ಸಕ್ರಪ್ಪಗೌಡರು. ಆ ಪುಣ್ಯಾತ್ಮರ ಇವತ್ತು ಸ್ಮರಣೋತ್ಸವ ದಿನವನ್ನು ನಾವು ನೀವೆಲ್ಲರೂ ಕೂಡಿಕೊಂಡು ಆಚರಣೆ ಮಾಡತಕ್ಕಂಥವ್ರು ಆಗ್ತದೆ. ಮೊನ್ನೆಯ ದಿನ ನಮ್ಮ ಆಂಜನೇಯಪ್ಪ ಬಂದಿದ್ದ, ಮಾತಾಡಕತ್ತಿದ್ರು. ಸಹಜ ಮಾತಾಡ್ಕೋಂತ ಏನಂದ್ರು, ಮಾದೇವರೆಡ್ಡಿ ಅಂದ, ಅಂಜನಪ್ಪ ನಾಡದ ಹುಣ್ಣಿ ದಿವಸ ಸಕ್ರಪ್ಪರು ಪುಣ್ಯತಿಥಿಯಾದಪ್ಪ ಬರಬೇಕು ಅಂತ ತಿಳ್ಕೊಂಡು ಅವ ಅಂದ, ಬರ್ಬೇಕಪ್ಪ, ಬರ್ಲಿಲ್ಲ ಅಂದ್ರೆ ಹಂಗ, ಪಾಪ ಪುಣ್ಯಾತ್ಮ ಎಂಥ ಕೆಲಸ ಮಾಡ್ಯಾನ, ಅವನ ಪುಣ್ಯ ಸ್ಮರಣ ನೆನಪಿಗಾಗಿ ನಾವು ಬರ್ತೀನಿ ಅಂತ ತಿಳ್ಕೊಂಡು ಅವನು ಬಂದ. ಅಂದ್ರೆ ಇವತ್ತು ಹೇಳುವಂಥ ಮಾತೇನಂತ ಕೇಳಿದ್ರೆ, ಯಾರು ಪುಣ್ಯತಿಥಿ ಮಾಡ್ಬೇಕಂತ ಕೇಳಿದ್ರೆ, ಯಾರು ಪುಣ್ಯದ ಕೆಲಸ ಮಾಡಿರ್ತಾರ ಅಂಥವ್ರು ಪುಣ್ಯತಿಥಿ ಮಾಡಬೇಕು. ಎಂಥ ಪುಣ್ಯದ ಕೆಲಸ ಮಾಡ್ಯಾನ ಪುಣ್ಯಾತ್ಮ ಅಂತ ಕೇಳಿದ್ರೆ, ಶಿವನ ಅವತಾರವನ್ನೇ ಹೊತ್ತುಕೊಂಡು ಬಂದಂಥ ವಿಶ್ವಾರಾಧ್ಯರನ್ನ ಒಲಿಸಿಕೊಂಡು ಈ ಭೂಮಿಗೆ ತಂದು ಗುರುನಾಥ ಎಲ್ಲ ನಿನ್ನದಪ್ಪ ಅಂತ
ತಿಳಿಸಿದಲ್ಲ ಅದು ದೊಡ್ಡ ಪುಣ್ಯ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಯಾಕಂದ್ರೆ ಸಕ್ರಪ್ಪಗೌಡರು ದೊಡ್ಡ ಧನಿಕರು. ಅವ್ರಿಗೆ ರಥದ ತಿರುಗಾಡ್ತಿದ್ರು. ಸುಮಾರು 100,000 ಎಕರೆ ಭೂಮಿ, ಊರು ತುಂಬ ಅಣ್ಣತಮ್ಮರು, ದೊಡ್ಡ ಸಂಭ್ರಮ ಅಂತ ತಿಳ್ಕೊಂಡು ಅವ್ರ ಬದುಕಿನ ಪೂರ್ವಾರ್ಧದಲ್ಲಿ ನಾವು ಕೇಳುವಂಥವ್ರಾಗ್ತಾರೆ. ಅವ್ರಿಗಿಂತ ಬಾಜು ಊರಿಗೆ ಹೋದ್ರ ಈ ಊರು ಗೌಡನ ಹಂಗ್ಯಾರಪ್ಪ ಹಿಂಗೆ, ಅವ್ರಿಗಿಂತ ದೊಡ್ಡವರ ಸ್ವಲ್ಪ 4 ಕಡೆಗೆ ಅವ್ರು ದೊಡ್ಡವ್ರು ಶ್ರೀಮಂತರು, ಈ ಕಡೆ ಇವ್ರು ಶ್ರೀಮಂತರು ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರೆ. ಆದ್ರೆ ಸಕ್ರಪ್ಪಗೌಡ ವಿಚಾರ ಮಾಡಿದ, ಈ ಸಂಪತ್ತು ನನಗ ಶ್ರೀಮಂತಿಗೆ ತಂದು ಕೊಡುವಂಥದ್ದಲ್ಲ. ಈ ಸಂಪತ್ತು ಹೆಂಗಂತ ಕೇಳಿದಾಗ, ಅಸ್ಥಿರಂ ಲೋಕೆ ಧನಂ ಯೌವನಂ ಅಸ್ಥಿರಂ ಪುತ್ರ ನಾರ್ಯಸ್ತು ಧರ್ಮಂ ಕೀರ್ತಿ ದ್ವಯಂ ಸ್ಥಿರಂ. ಈ ಕಾಣುವಂತ ಅಸ್ಥಿರ ನಾನು ಹಿಂದೆ ಬರಂಗಿಲ್ಲ, ಅದು ನನ್ನದಲ್ಲ. ನನ್ನೊಂದಿಗೆ ಸಂಸಾರ ಮಾಡ್ಕೊಳಕ್ ಬಂದಂಥವ್ರು ನನ್ನೊಂದಿಗೆ ಇರುವಂಥವ್ರಲ್ಲ, ಅವರು ನಡು ಬಿಟ್ಟು ಹೋಗಂಥವ್ರು. ಇದು ನನ್ನ ಸಂಸಾರ ಅಲ್ಲ. ನನ್ನ ಸಂಸಾರ ಹೆಂಗಂತ ಕೇಳಿದಾಗ, ನಾನು ಹೋದಾಗಲೂ ಕೂಡ ನನ್ನ ಸಂಸಾರ ಯಥಾ ರೀತಿಯಾಗಿ ನಡಿಬೇಕು, ಅಂತ ಸಂಸಾರ ನಾನು ಮಾಡಬೇಕಂತ ತಿಳ್ಕೊಂಡು ಸದ್ಗುರುನಾಥನನ್ನು ಕೂಡ್ಕೊಂಡ ಇವತ್ತು ದೊಡ್ಡ ಬಳಗದೊಂದಿಗೆ ಅವನು ಬೆರೀತಕ್ಕಂಥ. ಅದಕ್ಕೆ ಹೇಳ್ತಾರೆ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ಕಾಂಚನ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನರತ್ನ, ಆ ರತ್ನವನ್ನು ನೀನು ಧರಿಸಿದೆಯಾದರೆ ನಿನ್ನಂತ ಸಿರಿವಂತರು ಯಾರೂ ಇಲ್ಲ. ವಿಶ್ವರಾಜ್ಯವನ್ನು ಕರ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಸಕ್ರಪ್ಪಗೌಡರು ಬಹಳ ಪ್ರಯತ್ನ ಮಾಡಿದ್ರು. ಅವ್ರನ್ನ ಕರ್ಕೊಂಡು ಬಂದ್ರ ನಿನ್ನ ಮನೆತನದ ಎಲ್ಲ ತೊಂದರೆಗಳು, ಕಷ್ಟ, ಕಾರ್ಪಣ್ಯ, ಬ್ರಹ್ಮ ರಾಕ್ಷಸ ವಾಸ ಎಲ್ಲವೂ ದೂರ ಆಗ್ತದೆ, ನಿನ್ನ ಸಂತಾನ ಪ್ರಾಪ್ತಿ ಆಗ್ತದೆ. ಆದ್ರೆ ಅವ್ರನ್ನ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಹಿಡಿದ್ರು.